ಕಟಾರಿಯಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಶಾಸಕ ರಾಜು ಕಾಗೆ. ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ ರಾಜ್ಯ ಕಾರ್ಯದರ್ಶಿ ರಾಜೇಂದ್ರ ಕಟಾರಿಯಾ ಇವರು ಶಾಸಕರನ್ನ ಅವಮಾನಿಸಿದ್ದು, ಅಧಿವೇಶನದಲ್ಲಿ ಇವರ ಬಗ್ಗೆ ಹಕ್ಕುಚ್ಯುತಿ ಮಂಡಿಸಲಾಗುವುದು ಎಂದು ಶಾಸಕ ರಾಜು ಕಾಗೆ ನುಡಿದರು. ಶನಿವಾರ ಕಾಗವಾಡ ಪಟ್ಟಣ ಪಂಚಾಯಿತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಾನು ಹಾಗೂ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಅವರು ಕಂದಾಯ ಇಲಾಖೆ ನೌಕರರ ಪ್ರತಿಭಟನೆ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿಯಾ ಅವರೊಂದಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಒಳ್ಳೆಯ ನಿರ್ಣಯ ಕೈಗೊಳ್ಳಿರಿ ಎಂದು ಹೇಳಿದಾಗ, ಅವರಿಗೆ ಕೆಲಸವಿಲ್ಲ, ಅವರು ಸತ್ಯಾಗ್ರಹ ಪ್ರಾರಂಭಿಸಿದ್ದಾರೆ, ಅಷ್ಟೇನೂ ಹೇಳಿಕೊಳ್ಳುವ ಅವಶ್ಯಕತೆ ಇಲ್ಲ ಎಂಬ ಬೇಜವಾಬ್ದಾರಿ ಉತ್ತರ ನೀಡಿದರು. ಇದನ್ನು ಕೇಳಿದಾಗ ನನಗೂ ಒಂದು ಕ್ಷಣ ಆಶ್ಚರ್ಯವಾಯಿತು ಎಂದರು. ಕಾಗವಾಡದಲ್ಲಿ 8.60 ಕೋಟಿ ರೂಪಾಯಿ ವೆಚ್ಚ ಮಾಡಿ ಪ್ರಜಾಸೌಧ ಕಟ್ಟಡಲು ಸ್ಥಳ ನಿಶ್ಚಯಗೊಳಿಸಲಾಗಿದೆ. ಮಾರ್ಚ್ ತಿಂಗಳಿನಲ್ಲಿ ಇದರ ಭೂಮಿ ಪೂಜೆ ನಡೆಯಬೇಕಾಗಿದೆ. ಆದರೆ ಹೀಗೆ ತರಾತುರಿಯಲ್ಲಿ ಆಗುವುದಿಲ್ಲವೆಂದು ಹೇಳಿ ಅವಮಾನಿಸಿದ್ದಾರೆ. ನಾನು ಈ ಅಧಿವೇಶನದಲ್ಲಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡುವ ನಿರ್ಣಯ ಕೈಗೊಂಡಿದ್ದೇನೆ ಎಂದರು. ಸಚಿವರು, ಹಿರಿಯ ಅಧಿಕಾರಿಗಳು ಇಂತಹ ಅಧಿಕಾರಿಗಳ ಮೇಲೆ ಯಾವುದೇ ಕ್ರಮ ಜರುಗಿಸದೇ ಹೋದರೆ ನಾವೆಲ್ಲ ಶಾಸಕರು ಬೇರೆಯೇ ನಿರ್ಣಯ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಅದೆಲ್ಲ ಕೆರೆ ಐತಿ, ನಿಮ್ಗೆ ಬುದ್ಧಿ ಐತಿಲ್ಲ ನನಗಂದವ, ನಾನು ಇನ್ಸಲ್ಟ್ ಮಾಡಿದನು. ಅದ್ರ ಸಲುವಾಗಿ ಅವನ ಮೇಲೆ ನಾನು ವಿಧಾನಸೌಧದಲ್ಲಿ ನಾಳೆ ಹಕ್ಕುಚ್ಯುತಿ ಮಂಡನೆ ಮಾಡಿ ಹಕ್ಕುಚ್ಯುತಿ ಮಂಡನೆ ಮಾಡಿ ನಾನು ಸ್ಪೀಕರ್ ಪರ್ಮಿಷನ್ ಕೇಳ್ತೀನಿ. ಹಿಂಗೆ ಮಾತಾಡಿದಾನ ಅವನ. ಅವ್ರೇನು ನೋಡಿದಾರೆ, ಇಲ್ಲಿ ತಹಸೀಲ್ದಾರ್ ರಿಪೋರ್ಟ್ ತಗೋಬೇಕು, ಜಿಲ್ಲಾಧಿಕಾರಿ ರಿಪೋರ್ಟ್ ತಗೋಬೇಕು, ಸಾಯಿಲ್ ಟೆಸ್ಟ್ ಮಾಡಬೇಕು, ಅದೆಲ್ಲ ಕೇಳುವುದನ್ನ ನನ್ನ ಮ್ಯಾಗ ಅವ ಅಪಮಾನ ಮಾಡಿದನು. ಅದನ್ನು ನಾನು ಖಂಡಿಸ್ತೀನಿ. ಆಮೇಲೆ ಅವನ ಮ್ಯಾಗ ಹಕ್ಕುಚ್ಯುತಿ ಮಂಡನೆಯನ್ನು ನಾಳೆ ಅಧಿವೇಶನದಲ್ಲಿ ಮಾಡಿಸ್ತಾ ಇದ್ದೀನಿ. ಅವ್ರಿಗೇನೋ ಗೊತ್ತಿಲ್ಲ, ಇವರ ಸರ್ವಸ್ವ ನಾವು ಒಬ್ಬ ಅಧಿಕಾರಿ ಈ ತರ ಮೊನ್ನೆ ಎಲ್ಲರೂ ನಮ್ಮ ವಿಲೇಜ್ ಅಕೌಂಟೆಂಟ್ಸು ನಾನು ನಮ್ಮ ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಿದ್ರು. ಅವರು ಪಬ್ಲಿಕ್ ಅಕೌಂಟ್ ಮೀಟಿಂಗ್ ದಲ್ಲಿ ಬಂದಲ್ಲ ಲಕ್ಷ್ಮಣ ಸವದಿ ಅವರು ಹೇಳಿದ್ರು, ಆ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಸ್ಟ್ರೈಕ್ ಕೂತಿದ್ರು. ಅವ್ರದ್ದು ಏನು ಇತ್ಯರ್ಥ ಮಾಡ್ರಿ, ಕೆಲಸ ಇಲ್ಲ ಅವ್ರಿಗೆ, ಹಂಗ ಕೊಡ್ತಾರೆ ತಗೋರಿ, ಅವ್ರ ಕೆಲಸ ಇಲ್ಲ, ನಾವೇನು ಮುಗಿಸಾಗಬೇಕು, ತಾನೇ ಎದ್ದು ತಗೋರಿ ಅಂತ. ಇದು ಒಬ್ಬ ಅಧಿಕಾರಿ ಕೊಡುವಂತ ಉತ್ತರ, ಉದ್ದಟತನದ ಉತ್ತರ ಇದು. ಅಂದ್ರೆ ಇಷ್ಟು ಇವ್ರಿಗೆ ಸರ್ಕಾರ ಏನು ಅಧಿಕಾರ ಕೊಟ್ಟಿದೆ, ಇವ್ರೇನು ಸರ್ವಸ್ವ ಏನ್ ಬೇಕಾದ್ರೆ ಮಾತಾಡಕ್ಕೆ ಮುಖ್ಯಮಂತ್ರಿಗಿಂತ ಹೆಚ್ಚಿಗೆ ಮಾತಾಡಕ್ಕೆ ಇವ್ರಿಗೆ ಅಧಿಕಾರ ಕೊಟ್ಟಿದ್ದೀನೋ ಏನು ಅಂತೇಳಿ ಸರ್ಕಾರವನ್ನು ನಾನು ಅಸೆಂಬ್ಲಿಯಲ್ಲಿ ಕೇಳಲಿಕ್ಕೆ ಬಯಸಿದ್ದೇನೆ. ಏನ್ ಇವ್ರಿಗೆಲ್ಲ ಹೆಂಗ್ ಮಾತಾಡ್ತಾರ, ಆಯ್ತ್ರಿ ನಾವು ಮುಗಿಸ್ತಿರೋದು ಅನ್ಬೇಕಲ್ಲ. ಅವೊಬ್ಬ ಲಕ್ಷ್ಮಣ ಸವದಿ ಅವರು ಜನಪ್ರತಿನಿಧಿಗಳು, ಮಾಜಿ ಉಪಮುಖ್ಯಮಂತ್ರಿಗಳು, ಅವ್ರ ವಿಲೇಜ್ ಅಕೌಂಟೆಂಟ್ ಏನ್ರ ಮಾಡಿ ಮುಗಿಸ್ರನ್ನ ಹಂಗ ಕೊಡ್ತಾರೆ, ಕೆಲಸ ಇಲ್ಲ ಅವ್ರಿಗೆ ಅಂತ ಈ ತರ ಉತ್ತರ ಕೊಟ್ರೆ ಇವ್ರು ನಮ್ಮ ಏನ್ ಸರ್ವ ಧೋರಣೆ ಇವ್ರದ. ಇವ್ರಿಗೇನು ಗೌರ್ಮೆಂಟ್ ಆಫ್ ಇಂಡಿಯಾ ಹೆಂಗ್ ಬೇಕಾದಂಗೆ ಮಾತಾಡಕ್ಕೆ ಅಧಿಕಾರ ಕೊಟ್ಟಿದ್ದೀವಿ, ಈಗ ಏನು ಅರ್ಥ ಆಗ್ತಾ ಇಲ್ಲ ನನಗೆ. ಅದಕ್ಕೆ ಅವ್ರನ್ನ ನಾನು ಖಂಡಿಸ್ತೀನಿ. ಅವರು ಎಲ್ಲರಿಗೂ ಎಲ್ಲ ಅವರ ಸಿಬ್ಬಂದಿಗಳಿಗೆ, ಅವರ ಇಲಾಖೆಯ ಸಿಬ್ಬಂದಿಗಳಿಗೆ, ರೆವಿನ್ಯೂ ಸಿಬ್ಬಂದಿಗಳಿಗೆ ಇದೇ ತರ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡೋಲ್ಲ, ಯಾರಿಗೂ ಸರಿಯಾಗಿ ಮಾತಾಡೋದಲ್ಲ. ಹಿಂಗಾಗಿ ಅವನ ಬಗ್ಗೆ ಎಲ್ಲರೂ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ. ಇದು ನಾನು ಸಹಿತ ಅಸೆಂಬ್ಲಿಯಲ್ಲಿ ಇದರ ಬಗ್ಗೆ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಬ್ಯೂರೋ ರಿಪೋರ್ಟ್, ಮುರುಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.